ಬಿಜೆಪಿ ಪಟ್ಟು ಹಿಡಿದಿದೆ ರಾಜೀನಾಮೆ ಕೊಡಲೇಬೇಕು. ಈಗ ಅದು ಏನಿದೆ ಕಾನೂನು ವ್ಯಾಪ್ತಿನಲ್ಲಿ ಬರ್ತದೆ. ಅದು ಇಡಿ ಇರ್ಬೋದು, ಬೇರೆ ಬೇರೆ ನೀವೆಲ್ಲ ಏನು ಹೇಳ್ತಾ ಇದ್ದೀರಲ್ಲ, ಅದನ್ನು ಖಂಡಿತವಾಗ್ಲೂ ಅದಕ್ಕೆ ನಮಗೆ ನಿಖರವಾದ ಮಾಹಿತಿ ನಮ್ಮಲ್ಲಿಲ್ಲ. ಬಹುಶಃ ನಮ್ಮ ಆ ಒಂದು ಜವಾಬ್ದಾರಿಯನ್ನು ನಮ್ಮ ಹೈಕಮಾಂಡ್ ಅವರು ಮಾಹಿತಿಯಿಂದ ಸಂಬಂಧಪಟ್ಟ ಸಚಿವರಿಂದ ತಗೊಳ್ತಾರೆ, ಆ ಮಾಹಿತಿಯನ್ನು ಒದಗಿಸ್ತಾರೆ, ಅದ್ರ ಪ್ರಕಾರ ಕ್ರಮ ವಹಿಸ್ತಾರೆ. ಯಾಕಂದರೆ ನಾನು ಏನು ಗೊತ್ತಿಲ್ಲದಲೇ ಅದು ಇನ್ನು ಬರೀ ಈ ಥರ ನ್ಯೂಸಲ್ಲಿ ನೋಡಿಬಿಟ್ಟು ನಾನು ಏನು ಹೇಳಲಿಕ್ಕಾಗಲ್ಲ. ಖಂಡಿತವಾಗ್ಲೂ ಅದಕ್ಕೇನಾದರೂ ಇದ್ದರೆ ಆ ಮಾಹಿತಿಯನ್ನು ತಗೊಂಡು ನಮ್ಮ ಮಾಹಿತಿಯನ್ನು ಒದಗಿಸೋಂಥ ಕೆಲಸ ನಮ್ಮ ಹೈಕಮಾಂಡ್ ಅವ್ರು ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ನಮ್ಮ ಸಂಬಂಧಪಟ್ಟ ಸಚಿವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಸಿಎಂ ದೆಹಲಿಗೆ ಹೋಗಿದ್ದಾರೆ, ಖಾತೆ ಹಂಚಿಕೆ ಇವತ್ತೇ ರಾತ್ರಿ ಆಗೋ ಸಾಧ್ಯತೆ ಇದೆ. ತಮ್ಗೆ ಯಾವ ಖಾತೆ ಅಂತ ನಿರೀಕ್ಷೆ ಇದೆ? ನನಗೆ ಈಗಾಗಲೇ ಹೇಳಿದಂತೆ ನಮ್ಮ ಜಿಲ್ಲೆಯಲ್ಲಿ ನನ್ನನ್ನು ಮಂತ್ರಿಯಾಗಿ ನಮ್ಮ ಹೈಕಮಾಂಡ್ ಅವರು ಏನು ಮಾಡಿದ್ದಾರೆ ಅದು ಒಂದು ಅದೇ ನನಗೆ ಎಲ್ಲೋ ಒಂದು ಕಡೆಗೆ ಮಂತ್ರಿ ಸಿಕ್ಕಿದೆಯಲ್ಲ ಅಂತೇಳಿ ನಾನು ಸಮಾಧಾನವಾಗಿ ಸಂತೋಷವಾಗಿ ಏನು ನನಗೆ ಕೆಲಸ ವಹಿಸಿದ್ದಾರೆ, ಏನು ಪ್ರಕೃತಿ ವಿಕೋಪದ ಉಸ್ತುವಾರಿಯಾಗಿ ಅದನ್ನು ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಅವ್ರು ಯಾವುದೇ ಖಾತೆಯನ್ನು ಕೊಟ್ಟರು ಕೂಡ ಸಂತೋಷದಿಂದ, ಎಂಥದೇ ಖಾತೆ ಇದ್ರೂ ಅದಕ್ಕೆ ನ್ಯಾಯ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸರ್.